ಹಾಕ್ತೀನಿ. ನೀರು ದಮ್ಮಿಗೆ ಏನು ಮಾಡಬೇಕಂದ್ರೆ ಅದರಲ್ಲಿ ಇದು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ ದಮ್ ಬಿರಿಯಾನಿಗೆ. ಇದು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಒಂದು ಎಲೆ ಹಾಕ್ತೀನಿ, 1-2 ಮೆಣಸಿನ್ಕಾಯಿ ಹಾಕ್ತೀನಿ, 1-2 ಪೀಸು ಲೆಮನ್ ಮತ್ತು 1-2 ಪೀಸು ಚಕ್ಕೆ, 2 ಲವಂಗ, 2 ಏಲಕ್ಕಿ. ಇದಿಷ್ಟು ಕುದೀಲಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತೀನಿ, ಸ್ವಲ್ಪ ಪುದೀನ ಹಾಕ್ತೀನಿ. ಇಷ್ಟೂ ಚೆನ್ನಾಗಿ ಕುದೀಲಿ. ಅದರೊಳಗಡೆ 1 ಸ್ಪೂನು ಉಪ್ಪು ಕೂಡ ಹಾಕ್ತೀನಿ. ಅದು ಅನ್ನಕ್ಕೆ ಉಪ್ಪು ಹಿಡಿಬೇಕಲ್ವ, ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ, ಯಾಕಂದರೆ ಅಕ್ಕಿ ಉದುರುದಾಗ ಬರೋದಕ್ಕೋಸ್ಕರ. ಇದೆಲ್ಲ ತುಂಬ ಇಂಪಾರ್ಟೆಂಟ್. ಇದಾಗೆಲ್ಲ ಹಾಕಲೇಬೇಕು ಇದರೊಳಗಡೆ. ಪ್ರತಿಯೊಂದು ಹಾಕಿ ಇದು ಕುದಿಯೋದಕ್ಕೆ ಬಿಟ್ಬಿಡೋಣ. ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿನ ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕು. ಕೆಂಪಿಗೆ ಹುರ್ಕೊಂಡು ಸ್ವಲ್ಪ ಗಾರ್ನಿಷ್ಗೆ ತೆಗೆದಿಟ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಗಾರ್ನಿಷ್ಗೆ ತೆಗೆದಿಟ್ಕೋಬೇಕು. ಇದು ಕೆಂಪಗಾಗಲಿ, ಚೆನ್ನಾಗಿ ಕೆಂಪಗಾಗಲಿ. ಪೂರ್ತಿಯಾಗಿ ಕೆಂಪಿಗೆ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬಂದವಾಗ ಇದರಲ್ಲಿ ಒಂದು ಅರ್ಧ ಭಾಗನ ಗಾರ್ನಿಷ್ ಮಾಡೋದಕ್ಕೋಸ್ಕರ ಎತ್ತಿಟ್ಕೊಳ್ತೀನಿ. ಫಸ್ಟ್ ಇದು ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಇದು ಕೆಂಪಗಾಗಿದೆ, ಗೋಲ್ಡನ್ ಕಲರ್ ಬಂದಿದೆ. ಇದನ್ನು ನಾನು ಗಾರ್ನಿಷ್ಗೋಸ್ಕರ ತೆಗೆದಿಟ್ಕೊಂಡಿರ್ತೀನಿ. ಗೋಡಂಬಿ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಲೈಟಾಗಿ, ತುಂಬ ಇಲ್ಲ, ಸ್ವಲ್ಪ ಲೈಟಾಗಿ ಮೇಲೆ ಗಾರ್ನಿಷ್ಗೋಸ್ಕರ. ಅದು ಸಾಕು, ಅದು ಫ್ರೈ ಆಗಿದೆ. ಅದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ. 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಫ್ರೈ ಆಗಲಿ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ಅದರಲ್ಲಿ ಹುಳಿ ಹಾಕೋಣ. ಅದಾದಮೇಲೆ ಗಾರ್ನಿಷ್ಗೆ ಕೊತ್ತಂಬರಿ ಸ್ವಲ್ಪ ಪುದೀನ ಇಟ್ಬಿಟ್ಟು ಸ್ವಲ್ಪ ಪುದೀನ ಕೂಡ ಹಾಕ್ಕೊಳ್ತೀನಿ. ಪುದೀನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಳ್ಳೆ ಫ್ಲೇವರ್ ಬರುತ್ತೆ, ಚೆನ್ನಾಗಿ ಫ್ಲೇವರ್. ಇದಕ್ಕೆ ನಾನು ಅರಿಶಿನ ಆಗಲಿ ಖಾರ ಆಗಲಿ ಏನು ಹಾಕಕ್ಕೆ ಹೋಗಲ್ಲ, ಯಾಕಂದರೆ ಅದೇ ಮಸಾಲದಲ್ಲಿರುವಂಥ ಕಲರನ್ನೇ ಇದರಲ್ಲಿ ಬಿಟ್ಕೊಡುತ್ತೆ. ಇದು ದಮ್ ಬಿರಿಯಾನಿಗೆ ವೈಟ್ ದಮ್ ಬಿರಿಯಾನಿ ಬರುತ್ತೆ, ಚಿಕನ್ ದಮ್ ಬಿರಿಯಾನಿ. ಅದಕ್ಕೋಸ್ಕರ ಇದಕ್ಕೆ ಖಾರ ಅರಿಶಿನ ಏನೋ ಹಾಕಕ್ಕೆ ಹೋಗಲ್ಲ. ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಟೊಮೆಟೊ ಕೂಡ ಹಾಕ್ಕೊಳ್ತೀನಿ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಅಕ್ಕಿ ಚೆನ್ನಾಗಿ ಕುದೀತಾ ಇದೆ. ಅಕ್ಕಿ ಹಾಕೋದಕ್ಕೆ ಅಕ್ಕಿ ಕುರ್ಮ ರೆಡಿ ಮಾಡ್ಕೊಂಡಿರ್ತೀನಿ. ಆಮೇಲಿಂದ ಅಕ್ಕಿ ಹಾಕ್ತೀನಿ. ಇದರಲ್ಲಿ ಎಲ್ಲ ಪುದೀನ ಇದೆ, ಗರಂ ಮಸಾಲ ಎಲ್ಲ ಇದೆ, ಎಲೆ ಇದೆ, ಮೆಣಸಿನ್ಕಾಯಿ ಇದೆ, ಟೊಮೊಟೊ ಇದೆ, ಎಲ್ಲ ಹಾಕಿಬಿಟ್ಟು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ಒಳ್ಳೆ ಸ್ಮೆಲ್ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಇವಾಗ 1 ಕಪ್ಪು ಮೊಸರು ಹಾಕ್ತಾಯಿದ್ದೀನಿ. 1 ಕಪ್ಪು ಮೊಸರು ಹಾಕ್ತಾಯಿದ್ದೀನಿ. ನೀರು ಏನು ಹಾಕೋಕ್ಕೆ ಹೋಗಲ್ಲ, ಇದೊಂದು ಮಾಡ್ಕೊಳ್ಳೋದಕ್ಕೆ ನೀರಿಗೆ ಏನು ಹಾಕೋಕ್ಕಲ್ಲ. ಇದಾಗೇನೆ ಸೇಮ್ ಕಲರಲ್ಲೇ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಎಲ್ಲ ಒಟ್ಟಿಗೆ ಮಸಾಲೆ ಎಲ್ಲ ಕ್ಲೀನಾಗಿ ಕುದ್ದು ಎಲ್ಲ ಮಸಾಲೆ ಎಲ್ಲ ಬಿಡಬೇಕು. ಇದೆಲ್ಲ ಕುದ್ದಾದಮೇಲೆ ಇದರೊಳಗಡೆ ನಾವೇನು ಚಿಕನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದಕ್ಕೆ ಏನೂ ಹಾಕಿಲ್ಲ. ಒಂದು ಸ್ವಲ್ಪ ಶುಂಠಿ ಪೇಸ್ಟು, ಒಂಚೂರು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ವೈಟ್ ಮತ್ತು ಒಂಚೂರು ಎಲ್ಲೋ ಥರ ಬರುತ್ತೆ. ಕೊನೆಗೆ ಸ್ವಲ್ಪ ಲೆಮನ್ ಕಲರ್ ಹಾಕೋಣ, ತೋರಿಸ್ತೀನಿ ಅದು ಕೂಡ ಹೇಗೆ ಹಾಕಬೇಕು ಅಂತಂದು. ಇವಾಗ
ಇದಕ್ಕೆ ನಾವು ಚಿಕನ್ ಹಾಕ್ತೀವಿ. ಚಿಕನ್ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲ ಚಿಕನ್ಗೆ ಚೆನ್ನಾಗಿ ಹಿಡ್ಕೋಬೇಕು. ಆ ನೀರಲ್ಲೇನೆ ಚಿಕನ್ ಚೆನ್ನಾಗಿ ಕುದಿಬೇಕು. ಇದು ಬಂದು ದಮ್ ಬಿರಿಯಾನಿ ಮಾಡಿಬಿಡ್ತೀವಿ. ಆ ಬಿರಿಯಾನಿ ಬೇರೆ, ಒಂದೇ ಸಲ ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಡ್ತೀವಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ. ಆದರೆ ಇದರಲ್ಲಿ ಉಪ್ಪು ಹಾಕಿದ್ವಿ ನಾವು ಚಿಕನ್ ಮ್ಯಾರಿನೇಟ್ ಮಾಡೋವಾಗ. ಟೇಸ್ಟ್ ಮಾಡಿಕೊಂಡು ಕಮ್ಮಿ ಇದ್ದರೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಉಪ್ಪು ಕರೆಕ್ಟಾಗಿ ಇರಬೇಕು. ಅದಕ್ಕೋಸ್ಕರ ಯಾಕಂದರೆ ಅನ್ನದಲ್ಲಿ ಕೂಡ ಅಕ್ಕಿ ಹಾಕ್ತೀನಿ, ಉಪ್ಪು ಹಾಕಿದ್ದೀವಲ್ವ ನಾವು, ಅದ್ರಲ್ಲಿ ಕೂಡ ಉಪ್ಪು ಹಿಡಿಬೇಕಲ್ವ ಅನ್ನಕ್ಕೊಂಡು, ಅದಕ್ಕೂ ಹಾಕಿದ್ದೀವಿ. ನಿಂಬೆಹಣ್ಣು ಕೂಡ ಸ್ವಲ್ಪ ಒಂದೂವರೆ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಂದೂವರೆ ನಿಂಬೆಹಣ್ಣು ಇದರಲ್ಲೇ ಹಾಕ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಚೆನ್ನಾಗಿ ಬೈತಾ ಇದೆ. ನೀರೇನು ಹಾಕೋಂಗಿಲ್ಲ. ಇದೇ ಮಸಾಲದಲ್ಲೇ ಚಿಕನ್ ಚೆನ್ನಾಗಿ ಬೈಬೇಕು. ಚಿಕನ್ ಕೂಡ ನುಣ್ಣಗಾಗಬಾರ್ದು, ಪೀಸ್ ಬಿಟ್ಕೋಬಾರ್ದು. ಹಾಗೆ ಹೇಗಿದೆ ಚಿಕನ್ ಹಾಗೆ ಇರಬೇಕು. ಇದು ಕುದೀತಾ ಇರುತ್ತೆ. ಇವಾಗ ನಾವು ಈ ದಮ್ಮಿಗೆ ನೀರಿಟ್ಟಿದ್ದೀವಲ್ಲ ಕುದಿಯೋದಕ್ಕೆ, ಅಕ್ಕಿ ಬೇಯೋದಕ್ಕೋಸ್ಕರ ಅದರಲ್ಲಿ ಹಾಕಿರೋ ಮಸಾಲೆ ಎಲ್ಲ ತೆಗೆದುಬಿಡೋಣ. ಕಂಪ್ಲೀಟಾಗಿ ಮಸಾಲೆ ಎಲ್ಲ ತೆಗೆದುಬಿಡೋಣ. ಎಲ್ಲ ಮಸಾಲ ನೀಟಾಗಿ ಒಂದು ಇಲ್ದಿರ ಎಲ್ಲ ತೆಗೆದುಬಿಟ್ಟು ಈಸಿಯಾಗಿ ಮಾಡ್ಕೋಬೋದು. ಏನು ಕಷ್ಟ ಇಲ್ಲ, ತುಂಬಾ ಸುಲಭ. ಇದೆಲ್ಲ ತೆಗೆದು ನೋಡಿ, ನೀರು ಚೆನ್ನಾಗಿ ಎಲ್ಲ ತೆಗೆದುಬಿಟ್ಟಿದ್ದೀನಿ. ನೀರಲ್ಲಿ ಏನೂ ಇಲ್ಲ, ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಎಲ್ಲ ಮಸಾಲ ಐತಲ್ಲ, ಪೂರ್ತಿಯಾಗಿ ಮಸಾಲೆ ತೆಗೆದಿದ್ದೀನಿ. ಅದರಲ್ಲಿ ಮಸಾಲ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ನಿಂಬೆಹಣ್ಣು ಎಣ್ಣೆ ಎಲ್ಲ ಯಾಕೆ ಹಾಕ್ತೀವಿ ಅಂದರೆ ಅನ್ನ ಉದುರುದ್ರಾಗ ಬರಲಿ ಅಂತ ಹೇಳ್ಬಿಟ್ಟು ಹಾಕ್ತೀವಿ. ಆಮೇಲೆ ಉಪ್ಪು ಕೂಡ ಹಾಕಬೇಕು, ಮರಿಬೇಡಿ. ಇಲ್ಲಿ ಅನ್ನದಲ್ಲಿ ಕೂಡ ಇಲ್ಲಿ ಉಪ್ಪು ಹಿಡಿಬೇಕು, ಅಲ್ಲಿ ಕೂಡ ಉಪ್ಪು ಕರೆಕ್ಟಾಗಿರಬೇಕು. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಕ್ಕಿ ಎಲ್ಲ ಇದೆಲ್ಲ ಹಾಕೋಣ. ಇದೆಲ್ಲ ಹಾಕ್ಬಿಟ್ಟು ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಳ್ಳೋಣ. ತೀರಾ ಬೇಯಿಸ್ಕೋಬಾರ್ದು, ಮುಕ್ಕಾಲು ಭಾಗ ಬೇಯಿಸ್ಕೊಳ್ಳೋಣ. ಅದೇ ಬೆಂದಾದಮೇಲೆ ನಾನು ತೋರಿಸ್ತೀನಿ ಎಷ್ಟು ಯಾವ ಥರ ಬೇಯಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಕ್ಕಿ ಚೆನ್ನಾಗಿ ಬೇಯಲಿ ನೋಡಿ. ಈ ಥರ ಮುಕ್ಕಾಲು ಭಾಗ ಅಕ್ಕಿ ಚೆನ್ನಾಗಿ ಬೆಂದಿದೆ. ಇದು ದಮ್ಮಲ್ಲಿ, ಇವಾಗ ಮಿಕ್ಕಿದ್ದು ದಮ್ಮಲ್ಲಿ ಬೇಯಬೇಕು. ಇದನ್ನು ನಾನಿವಾಗ ಫಿಲ್ಟ್ರ್ ಮಾಡ್ಕೊತೀನಿ. ಇದನ್ನು ನೀರು ಸಪ್ರೇಟ್ ಮಾಡ್ತೀನಿ. ನೀರು ಸಪ್ರೇಟ್ ಮಾಡೋದಕ್ಕೆ ಒಂದು ತೂತದ ಜರಡಿ ತೊಗೊಂಡಿದ್ದೀನಿ. ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ತೂತು ಜರಡಿಯಲ್ಲಿ ಈ ಅನ್ನ ಎಲ್ಲ ಈ ಥರ ಇದು ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡು ಇವಾಗ ಇದನ್ನು ಇಲ್ಲಿ ಕುರ್ಮ ರೆಡಿ ಆಗಿದೆಯಲ್ಲ ನೋಡಿ, ಕುರ್ಮ ಬಿಲ್ಕುಲ್ ರೆಡಿ ಆಗಿದೆ. ನೀರೇನು ಹಾಕಿಲ್ಲ, ಅದೇ ನೀರಲ್ಲೇ ಬೆಂದ್ಕೊಂಡಿರೋದು. ಕುರ್ಮ ಫುಲ್ ರೆಡಿ ಆಗಿದೆ. ಇವಾಗ ಅದರೊಳಗಡೆ ನಾನು ಈ ಮುಕ್ಕಾಲು ಭಾಗ ಅನ್ನ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಇದರಲ್ಲಿ ಹಾಕ್ತೀನಿ. ಫುಲ್ಲು ಎಲ್ಲ ನೀಟಾಗಿ ಅನ್ನದಲ್ಲಿ ಹಾಕ್ಕೊಳ್ಳೋಣ. ನೀಟಾಗಿ ಅನ್ನ ಹಾಕ್ಕೊಂಡು ಆಮೇಲೆ ಇದ್ರ ಮೇಲೆ ನಾವು ಗಾರ್ನಿಷ್ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕೋಣ. ಇವಾಗ ಮೊದಲಿಗೆ ಒಂಚೂರು ಕೊತ್ತಂಬರಿ ಹಾಕೋಣ. ಪುದೀನ, ಕೊತ್ತಂಬರಿ, ಈ ಬೇಯಿಸಿರೋವಂಥದ್ದು, ಫ್ರೈ ಮಾಡ್ಕೊಂಡಿರೋಂಥದ್ದು, ಈರುಳ್ಳಿ ಎಲ್ಲ ಹಾಕೋಣ. ಹಾಕ್ಕೊಂಡು ಇದ್ರ ಮೇಲೆ ಕೊತ್ತಂಬರಿ, ಪುದೀನ ಎಲ್ಲ ಈ ಥರ ಗಾರ್ನಿಷ್ ಮಾಡ್ಕೊಳ್ಳೋಣ. ಗಾರ್ನಿಷ್ ಮಾಡ್ಕೊಂಡಾದ್ಮೇಲೆ ಕೊನೆಯದಾಗಿ ಒಂದೆರಡು ಸ್ಪೂನು, ಕಾಲು ಸ್ಪೂನ್ಗಿಂತ ಕಮ್ಮಿ ಹಾಲಲ್ಲಿ ಲೆಮನ್ ಕಲರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇಲ್ಲಿ ಹಾಕೋಣ. ಇಲ್ಲಿ ಹಾಕ್ಬಿಟ್ಟು ಇವಾಗ ನಾವು ದಮ್ ಹಿಡಿಬೇಕು.
ದಮ್ ಹಿಡಿಯೋದಕ್ಕೆ ಏನು ಮಾಡೋಣ ಅಂದರೆ ಕೆಳಗಡೆ ತಳ ಹತ್ಕೋಬಾರ್ದಲ್ವಾ, ಕೆಳಗಡೆ ತಳ ಹಿಡಿಬಾರ್ದು ಅಂದರೆ ಏನು ಮಾಡಬೇಕು, ಒಂದು ಇಂಚು ಇಟ್ಬಿಟ್ಟು ಸ್ಟವ್ ಮೇಲೆ ಅದು ಚೆನ್ನಾಗಿ ಬಿಸಿ ಆಗುತ್ತೆ. ಈ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಫುಲ್ ಹಾಕಾಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನು ಹಾಕೋದು ಅವಶ್ಯಕತೆ ಇಲ್ಲ. ಇದಕ್ಕೆ ಮೇಲೆ ಒಂದು 2 ಸ್ಪೂನ್ ತುಪ್ಪ ಹಾಕೋಣ. ಮೇಲೆ 1 ಸ್ಪೂನು ಅಥವಾ 1-2 ಸ್ಪೂನು ತುಪ್ಪ ಹಾಕೋಣ. ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕ್ಬಿಟ್ಟು ಇವಾಗ ಎಲ್ಲ ತುಪ್ಪ ಎಲ್ಲ ಹಾಕಿದ್ದೀನಿ. ಇವಾಗ ಆಲ್ರೆಡಿ ಕೆಳಗಡೆ ಎಲ್ಲ ಇದೆ, ಮೇಲ್ಗಡೆ ಎಲ್ಲ ಇದು ಮಾಡಿದ್ದೀನಿ. ಈಗ ಕುಕ್ಕರ್ ಮುಚ್ಚಿಬಿಟ್ಟು ತವಾ ಮೇಲೆ ಇಡ್ತೀನಿ ನಾನು. ಈ ಥರ ಕುಕ್ಕರ್ ಮುಚ್ಚಿಟ್ಟು ವಿಷಲ್ ಏನು ಹೊಡಿಯಲ್ಲ, ಬರೀ ದಮ್ ಕಟ್ಟೋದಷ್ಟೇ. ಹಾಕ್ಬಿಟ್ಟು ಈ ತವಾ ಮೇಲೆ ನಾನು ಒಂದು 5 ನಿಮಿಷ ಅಥವಾ 10 ನಿಮಿಷ ಇಟ್ಬಿಡ್ತೀನಿ. ಚೆನ್ನಾಗಿ ತವಾ ಬಿಸಿಯಾಗಿ ಆ ಬಿಸಿಯಲ್ಲೇನೆ ಅದು ಮುಕ್ಕಾಲು ಭಾಗ ಬೆಂದಿದೆಯಲ್ವ ಅಕ್ಕಿ, ಇವಾಗ ಪೂರ್ತಿಯಾಗಿ ಅದು ಕ್ಲಿಯರ್ ಆಗಿಬಿಡ್ತದೆ. ನೆಕ್ಸ್ಟ್ ಇವಾಗ ಇದು ರೆಡಿ ಆಗ್ತಾ ಇರುತ್ತೆ. ಅಲ್ಲಿವರೆಗೂ ನಾವು ಚಿಲ್ಲಿ ಚಿಕನ್ಗೆ ಏನೇನು ರೆಡಿ ಮಾಡ್ಕೋಬೇಕು ಅನ್ನೋದನ್ನ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಚಿಲ್ಲಿ ಚಿಕನ್ಗೆ ಈರುಳ್ಳಿ ದೊಡ್ಡದಾಗೆ ಇರಲಿ, 1-3 ಪೀಸ್ ಮಾಡಿಕೊಂಡ್ರೆ ಸಾಕು. ಈ ಥರ ದೊಡ್ಡದಾಗೆ ಆಗಿರಲಿ. ಈ ಥರ ದೊಡ್ಡದಾಗಿ 3 ಪೀಸ್ ಮಾಡಿಕೊಂಡು ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಈ ಥರ ಕಟ್ ಮಾಡ್ಕೊಂಡು ಈ ಥರ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿದೆ. ಆಮೇಲೆ ಎಲ್ಲ ಮಸಾಲೆ ತೊಗೊಂಡಿದ್ದೀನಿ. ಕಾರ್ನ್ಫ್ಲವರ್, 7 ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಒಂದು 5 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಉದ್ದುದ್ದ ಕಟ್ ಮಾಡ್ಕೊಳ್ಳೋಣ. ಇದು ಟೊಮೊಟೊ, 1 ಬಟ್ಲು ಟೊಮೊಟೊ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ, ಒಂದು 2 ಸ್ಪೂನು. 1 ಸ್ಪೂನು ಚಿಲ್ಲಿ ಪೌಡರು, 1 ಸ್ಪೂನು ಗ್ರೀನ್ ಚಿಲ್ಲಿ ಸಾಸು, ದೊಡ್ಡ ಸ್ಪೂನು 1 ಸ್ಪೂನು ಸೋಯಾ ಸಾಸು, ವಿನಿಗರ್ ಒಂದು ದೊಡ್ಡ ಸ್ಪೂನ್ ವಿನಿಗರ್ ತೊಗೊಂಡು ಇವಾಗ ಇದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕ್ಕಲ್ಲು, ಒಂದು 3/4 kg ಚಿಕನ್ ಇದೆ. ಇದಕ್ಕೆ ನಾನು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರ ಪುಡಿ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಮಸಾಲ ಹಿಡೀಲಿ ಅಂತ ಹೇಳ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಮೊದಲು ಫಸ್ಟ್ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಹಸಿದೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಚಿಲ್ಲಿ ಚಿಕನ್ ಮಾಡೋಕ್ಕೆ ಫಸ್ಟ್ ಚಿಕನ್ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಫ್ರೈ ಮಾಡೋಕ್ಕೆ ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು 30 ಭಾಗ ಅಷ್ಟು ಫ್ರೈ ಆದರೂ ಸಾಕು. ಆಮೇಲೆ ಇದರಲ್ಲಿ ಫ್ರೈ ಆಗುತ್ತೆ. ಬಾಣಲೆಯಲ್ಲಿ ಫ್ರೈ ಮಾಡ್ತಾ ಇರ್ತೀವಿ. ಯಾಕಂದರೆ ಹಸಿ ಸ್ಮೆಲ್ ಹೋಗುತ್ತೆ ಅಂತ ಅಷ್ಟೇ ಫ್ರೈ ಮಾಡೋದು, ಬೇರೆ ಏನಿಲ್ಲ. ನಾವು ಫ್ರೈ ಮಾಡ್ತೀವಲ್ಲ ಹಾಗೆ ನಾವು ಡೈರೆಕ್ಟಾಗಿ ಹಾಕಿ ಅದೇನಾಗುತ್ತೆ, ಸ್ವಲ್ಪ ಸ್ಮೆಲ್ ಜಾಸ್ತಿ ಬರುತ್ತೆ. ಈ ಥರ ಫ್ರೈ ಮಾಡಿ ಹಾಕಿದ್ರೆ ಸ್ಮೆಲ್ ಬರೋದಿಲ್ಲ. ಇಲ್ಲಿ ಚಿಕನ್ ಆಗಿದೆ, ಮುಕ್ಕಾಲು ಭಾಗ ಬಂದಿದೆ. ಇದನ್ನು ಇವಾಗ ತೆಗಿತೀನಿ. ಸಾಕು, ಮಾತ್ರ ಫ್ರೈ ಆದರೆ ಸಾಕು. ಅದಕ್ಕೆ ಈ ಥರ ಚಿಕನ್ ಎಲ್ಲ ನಾನು ಫ್ರೈ ಮಾಡಿಕೊಂಡು ಬರ್ತೀನಿ. ಆಮೇಲೆ ತೋರಿಸ್ತೀನಿ ನಾನು ಏನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ ಈ ಥರ ಎಲ್ಲ ಫುಲ್ಲು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಅಂದರೆ ಡೀಪ್ ಫ್ರೈ ಆಗಿಲ್ಲ, ಇದು
ಆ್ಯಕ್ಚುಲಿ ಚಿಲ್ಲಿ ಚಿಕನ್ ಮಾಡೋದಕ್ಕೆ ಈ ಥರ ಮುಕ್ಕಾಲು ಭಾಗ ಚಿಕನ್ ಬೇಯಿಸ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಅವಾಗ ಚಿಲ್ಲಿ ಚಿಕನ್ ಮಾಡೋದ್ರಿಂದ ತುಂಬ ಟೇಸ್ಟ್ ಕೂಡ ಬರ್ತದೆ. ಅದಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ ಒಗ್ಗರಣೆಗೆ 1 ಟೇಬಲ್ ಸ್ಪೂನು 1-2 ಸ್ಪೂನು ಎಣ್ಣೆ ಹಾಕ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಅದರಲ್ಲಿ ಇವಾಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾರೆ. ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಬ್ರೌನಿಶ್ ಆಗಬೇಕಂತ ಅವಶ್ಯಕತೆ ಇಲ್ಲ. ಕಲರ್ ಚೇಂಜ್ ಆದರೆ ಸಾಕು. ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ಹಸಿ ವಾಸನೆ ಎಲ್ಲ ಹೋಗಿ ನೋಡಿ, ಪೂರ್ತಿಯಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಈರುಳ್ಳಿ ಕಲರ್ ಫುಲ್ ಚೇಂಜ್ ಆಗಿದೆ. ಈ ಥರ ಚೇಂಜ್ ಆದರೆ ಕಲರ್ ಹಸಿ ಹಸನ ಹೋಗುತ್ತೆ. ಆಮೇಲೆ ಇದರೊಳಗಡೆ ಹಸಿ ಚಿಲ್ಲಿ, ರೆಡ್ ಚಿಲ್ಲಿ 2 ಹಾಕ್ತೀನಿ. ಎಲ್ಲ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಮಾಡೋದಕ್ಕೆ ಕೆಲವರಿಗೆ ಕಷ್ಟ ಅಂತ ಅನಿಸ್ಬೋದು. ಆ ಥರ ಕಷ್ಟ ಅಂತ ಏನಿಲ್ಲ, ತುಂಬಾ ಈಸಿ. ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡೋದು ತುಂಬ ಈಸಿ ಆಗುತ್ತೆ. ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ, ಟೇಸ್ಟಾಗಿರುತ್ತೆ. ಬಿರಿಯಾನಿ ಜೊತೆಯಲ್ಲಿ ಆಗ್ಬೋದು, ಸೈಡ್ ಡಿಶ್ಶಲ್ಲಿ ಆಗ್ಬೋದು. ಹಾಗೆ ಕೂಡ ಕೆಲವೊಂದು ಸಲ ಸ್ನ್ಯಾಕ್ಸ್ ರೂಪದಲ್ಲೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮಸಾಲ ಹಾಕ್ತೀನಿ. ಮತ್ತು ಚಿಲ್ಲಿ ಇದೆ, ಹಸಿಮೆಣಸಿನ್ಕಾಯಿ ಕೆಮ್ಮಣ್ಣೆ ಇರುತ್ತೆ. 1 ಟೇಬಲ್ ಸ್ಪೂನ್ ಚಿಲ್ಲಿ ಹಾಕ್ತೀನಿ. ಬಾಡಿಗೆ ಮೆಣಸಿನ್ಕಾಯಿ ಅದರ ನಂತರ ರೆಡ್ ಚಿಲ್ಲಿ ಸಾಸ್ 1-2 ಸ್ಪೂನು ರೆಡ್ ಚಿಲ್ಲಿ ಸಾಸ್, 1 ಸ್ಪೂನು ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮೊಟೊ ಸಾಸ್, 1 ಟೇಬಲ್ ಸ್ಪೂನು ವಿನಿಗರ್. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಕುದಿಯಲಿ, ಮಿಕ್ಸ್ ಆಗಿ ಇದಕ್ಕೆ ಸ್ವಲ್ಪ ಒಂದು 1/4 ಕಪ್ಪಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಇದು ಮಾಡ್ಕೊಳ್ಳೋಣ. ಕುದೀಲಿ, ಚೆನ್ನಾಗಿ ಕುದೀಲಿ. ಆಮೇಲೆ 2 ಸ್ಪೂನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲವರನ್ನು ಅದು ಸಾಸ್ ಎಲ್ಲ ಸ್ವಲ್ಪ ಗಟ್ಟಿ ಆಗೋದಕ್ಕೋಸ್ಕರ 2 ಸ್ಪೂನ್ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ, ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ. ಈ ಥರ ಸಿರಪ್ ಥರ ಗಟ್ಟಿ ಆಗಿದೆ. ಒಳ್ಳೆ ಕಲರ್ ಬಂದಿದೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ಟೇಸ್ಟಿಗೆ ಅನುಗುಣವಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮಸಾಲಾಗೆಲ್ಲ ಹಿಡಿಬೇಕಲ್ವ. ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ. ಚೆನ್ನಾಗಿ ತಿರುಗಿಸ್ಕೊಂಡೆ ಇದರೊಳಗಡೆ ಇವಾಗ ನಾವು ಬೇಯಿಸಿಟ್ಕೊಂಡಿದ್ದೀವಿ, ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಆ ಚಿಕನ್ನ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಬೇಕಾದ್ರೆ ಉಪ್ಪೇನಾದರೂ ಕಮ್ಮಿ ಆಯಿತು ಸ್ವಲ್ಪ ಅಂತಂದರೆ ಟೇಸ್ಟ್ ಮಾಡಿ ನೋಡಿ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ.
ಪೂರ್ತಿ ರೆಡಿಯಾಗಿದೆ. ಚಿಲ್ಲಿ ಚಿಕನ್ ಕಂಪ್ಲೀಟ್ ರೆಡಿಯಾಗಿ ಹೋಗ್ತಿದೆ. ಅದಕ್ಕೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಹಾಕ್ತಿದ್ದು ಕ್ಲೋಸ್ ಮಾಡ್ತೀನಿ ಅಷ್ಟೇ. ಚಿಲ್ಲಿ ಚಿಕನ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ದಮ್ ಬಿರಿಯಾನಿ ರೆಡಿಯಾಗಿದೆ. ಇದೇ ಥರ ನೀವು ಮನೇಲಿ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿದ್ದರೂ ಭಾಳ ಈಸಿ. ಎಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ ಭಾಳ ಈಸಿ ಆಗುತ್ತೆ, ಭಾಳ ಟೇಸ್ಟಿಯಾಗಿ ಕೂಡ ಬರುತ್ತೆ. ನಾನು ಯೂಸ್ ಮಾಡಿರೋದು ಬಾಸುಮತಿ ರೈಸಿಂದ ಮಾಡಿರೋವಂಥದ್ದು. ಮತ್ತು ಇದು ಚಿಲ್ಲಿ ಚಿಕನ್ ಕೂಡ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಪ್ರತಿಯೊಂದು ಐಟಮ್ಸು ಎಲ್ಲ ಸೆಟ್ ಮಾಡಿಕೊಂಡು ಇಂಗ್ರೀಡಿಯೆಂಟ್ಸ್ ಎಲ್ಲ ಆಮೇಲಿಂದ ಆರಾಮಾಗಿ ನಾನಾಗಿ ಒಂದೊಂದೇ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಇರುತ್ತೆ, ಒಳ್ಳೆ ಟೇಸ್ಟು ಇರುತ್ತೆ. ಇದೇ ಥರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಮಗೆ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.